ವೀಕ್ಷಕರೇ, ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತಹ 1 ಕೆಜಿ ನಿಧಿಗೋಸ್ಕರ ಪೊಲೀಸರಿಂದ ಹಿಡಿದು ರಾಜಕಾರಣಿಗಳ ದಂಡೆ ಲಕ್ಕುಂಡಿ ಗ್ರಾಮಕ್ಕೆ ಬಂದಿಳಿದಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಕಾಲ್ ಮಾಡಿ ಆ 1 ಕೆಜಿ ನಿಧಿಯನ್ನ ಸರ್ಕಾರಕ್ಕೆ ವಶಪಡಿಸಿಕೊಳ್ಳುವಂತೆ ಆದೇಶ ಕೂಡ ಮಾಡಿದ್ದರು. ಆದರೆ ಈ 1 ಕೆಜಿ ಚಿನ್ನಕ್ಕೋಸ್ಕರ ಇಷ್ಟೆಲ್ಲ ಮಾಡುವ ಸರ್ಕಾರ ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬ ನ್ಯಾಷನಲ್ ಅಥ್ಲೀಟ್ ಸ್ಟೇಡಿಯಂ ದುರಸ್ಥಿತಿಯಾಗಿದೆ, ಅದನ್ನ ಸರಿ ಮಾಡಿಕೊಡಿ ಎಂದು ಕೇಳಿದ್ದಕ್ಕೆ ಅವನ ಮೇಲೆ ಎಫ್ಐಆರ್ ಅನ್ನ ಹಾಕುವ ಮೂಲಕ ಆ ಯುವಕನನ್ನ ಜೈಲಿಗೆ ಕಳಿಸಲಾಗುತ್ತಿದೆ. 1 ಕೆಜಿ ಚಿನ್ನಕ್ಕೆ ಇಷ್ಟೆಲ್ಲ ಪರದಾಡುವ ಸರ್ಕಾರ ಅದೇ ಒಂದು ಸ್ಟೇಡಿಯಂ ಅನ್ನ ಸರಿ ಮಾಡಿಕೊಳ್ಳಲು ಯಾಕೆ ಪರದಾಡುತ್ತಿಲ್ಲ? ಹಲವಾರು ವರ್ಷಗಳಿಂದ ಒಬ್ಬ ನ್ಯಾಷನಲ್ ಅಥ್ಲೀಟ್ ಆದ ಲೋಕೇಶ್ ರಾಥೋಡ್ ಅವರು ಮನವಿಯನ್ನ ಮಾಡುತ್ತಿದ್ದರೂ ಕ್ಯಾರೆ ಎನ್ನದ ಸರ್ಕಾರ ಅವನ ಮೇಲೆ ಎಫ್ಐಆರ್ ಹಾಕುವುದಕ್ಕೆ ಮಾತ್ರ ಮುಂಚೂಣಿಯಲ್ಲಿದೆ. ವೀಕ್ಷಕರೇ, ಈ ಕಾಲದಲ್ಲಿ ಯುವಕರು ಸಮಾಜದಲ್ಲಿ ನ್ಯಾಯ ಕೇಳುವುದೇ ತಪ್ಪಾಗಿ ಹೋಗಿದೆ. ಒಂದು ವೇಳೆ ಕೇಳಿದರೆ ಅವನಿಗೆ ಜೈಲೇ ಅವನ ಮನೆಯಾಗಲಿದೆ. ವೀಕ್ಷಕರೇ, ಇಂದಿನ ಯುವಕರೇ ನಾಳಿನ ಭವಿಷ್ಯದ ನಾಯಕರು ಅಂತಾರೆ. ಯುವಕರಿಗೆ ಈ ಸ್ಥಿತಿಯಾದ್ರೆ ಮುಂದಿನ ಗತಿಯೇನು?